ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. 18 ಶಾಸಕರನ್ನು 6 ತಿಂಗಳು ಸಸ್ಪೆಂಡ್ ಮಾಡಲಾಗಿದೆ. ವೀಕ್ಷಕರೇ, ನಿನ್ನೆ ನಡೆದಂತಹ ಅಸೆಂಬ್ಲಿ ಸಭೆ ಏನಿತ್ತು, ಆ ಒಂದು ಸಭೆಯಲ್ಲಿ ಸ್ಪೀಕರ್ ಅವರು 18 ಜನ ಶಾಸಕರನ್ನು ಸಸ್ಪೆಂಡ್ ಮಾಡಿದ್ದಾರೆ. ವಿಚಾರ ಇಷ್ಟೇ, ನಿನ್ನೆ ಇಡೀ ದಿನದ ಸಭೆ ಏನಿತ್ತು, ಆ ಇಡೀ ದಿನ ಸಭೆ ಬರೀ ಈ ಒಂದು ಮಾತುಗಳು, ಜಗಳಗಳು, ವೇಸ್ಟ್ಲೆಸ್ ಅಂದರೆ ಯೂಸ್ಲೆಸ್ ಮಾತುಗಳಾಡ್ತಾ ಇದ್ರು. ಬರೀ ಇದೇ ವಿಚಾರವಾಗಿ ಬೇಡದೇ ಇರೋ ವಿಚಾರಗಳನ್ನು ಮಾತಾಡಿ ದಿನ ಆ ಒಂದು ದಿನದ ಸಭೆಯನ್ನು ಹಾಳು ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಇವರನ್ನು ಹೊರ ಹಾಕಿದ್ದಾರೆ. ಸ್ಪೀಕರ್ ಅವರ ಹತ್ರ BJP ಅವರು ಬರೀ ಕಾಗದ ಪತ್ರಗಳನ್ನು ಎಸೆಯೋದಂತೆ ಈ ರೀತಿಯಾಗಿ ಎಲ್ಲ ದುರ್ವರ್ತನೆ ತೋರಿದ್ದಾರೆ. ಅದಾದ ನಂತರ ಯಾವ ವಿಚಾರಕ್ಕೆ ಪರ್ಟಿಕ್ಯುಲರ್ ಇಂಥದ್ದೇ ವಿಚಾರಕ್ಕೆ ಸಸ್ಪೆಂಡ್ ಮಾಡಿದಾರಾ ಅಂತ ನಾವು ನೋಡೋದಾದರೆ, BJP ಶಾಸಕರು ಬರೀ ಹನಿ ಟ್ರ್ಯಾಪ್ ಹಗರಣ ಏನಿತ್ತು, ಆ ಒಂದು ಹನಿ ಟ್ರ್ಯಾಪನ್ನ ಅದನ್ನೇ ಮಾತಾಡ್ತಾಯಿದ್ರು, ಅದ್ರ ಬಗ್ಗೆನೇ ಮಾತಾಡ್ತಾಯಿದ್ರು ಜಾಸ್ತಿ. ಅದಲ್ಲದೆ ಈ ಗುತ್ತಿಗೆ ಮುಸ್ಲಿಮರಿಗೆ ಬಜೆಟಲ್ಲಿ ಏನು ಘೋಷಣೆ ಮಾಡಿದ್ರು ಅದನ್ನು ಕೈ ಬಿಡಬೇಕು. ಈ ಎರಡು ಹನಿ ಟ್ರ್ಯಾಪು ಹಾಗೆ ಮುಸ್ಲಿಮರಿಗೆ ಬಜೆಟ್ ಏನು ಘೋಷಣೆ ಮಾಡಿದ್ರು ಈ ಎರಡು ವಿಚಾರವಾಗಿ ಇಟ್ಕೊಂಡು ಬರೀ ಗಲಾಟೆಗಳು, ಕೋಲಾಹಲ ಇವೆಲ್ಲವನ್ನು ಸೃಷ್ಟಿ ಮಾಡೋದ್ರಿಂದ ಸ್ಪೀಕರ್ ಮುಖಕ್ಕೆ ಪೇಪರ್ಗಳನ್ನ ಎಸೆದು ಒಂದು ರೀತಿಯಾಗಿ ದೂರವರ್ತನೆ, ಇವರು ಶಾಸಕರ ಥರ ನಡ್ಕೊಂಡಿಲ್ಲ, ಒಂದು ರೀತಿ ರೌಡಿಸಮ್ಗಳ ರೀತಿ ನಡ್ಕೊಂಡಿದ್ದಾರೆ. ಹಾಗಾಗಿ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಸ್ಪೀಕರ್ ಅವರು ಇವುಗಳನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ. 18 ಜನ ಶಾಸಕರನ್ನು. ಯಾರೆಲ್ಲ ಶಾಸಕರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅಂತ ನಾವು ನೋಡೋದಾದರೆ ವೀಕ್ಷಕರೇ, ಅಶ್ವತ್ಥ ನಾರಾಯಣ ಮಲ್ಲೇಶ್ವರಂ, SR ವಿಶ್ವನಾಥ್ ಯಲಹಂಕ, ಭೈರತಿ ಬಸವರಾಜ್ KR ಪುರ, MR ಪಾಟೀಲ್ ಕುಂದಗೋಳ, ಚನ್ನಬಸಪ್ಪ ಶಿವಮೊಗ್ಗ ನಗರ, ಮುನಿರತ್ನ ರಾಜರಾಜೇಶ್ವರಿ ನಗರ, ಸುರೇಶ್ ಗೌಡ ತುಮಕೂರು, ಹೀಗೆ 18 ಜನ ಶಾಸಕರನ್ನು 6 ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ. ಈ ಒಂದು ಸಸ್ಪೆಂಡ್ ಆಗಿರೋದ್ರಿಂದ ಇವರಿಗೆ ಏನೆಲ್ಲ ಲಾಸ್ ಆಗಬಹುದು, BJP ಶಾಸಕರಿಗೆ ಏನೆಲ್ಲ ಲಾಸ್ ಆಗಬಹುದು ಅಂತ ನಾವು ನೋಡೋದಾದ್ರೆ ವೀಕ್ಷಕರೇ, ಈ ಒಂದು ಅಮಾನತಿಂದ ಶಾಸಕರು ವಿಧಾನಸಭಾ ಸಭಾಂಗಣ, ಲಾಬಿ, ಗ್ಯಾಲರಿ ಏನಿರುತ್ತೆ ಅದೆಲ್ಲಗೂ ಕೂಡ ಅವರ ಪ್ರವೇಶ ಇರೋದ್ರಿಲ್ಲ, ಅವ್ರು ಯಾರು ಕೂಡ ಎಂಟ್ರಿ ಆಗೋಂಗಿಲ್ಲ. ಅದಾದ ನಂತರ ವಿಧಾನಸಭೆಯ ಸ್ಥಾಯಿ ಸಮಿತಿಗಳು, ಏನು ಸ್ಥಾಯಿ ಸಮಿತಿಗಳಿರುತ್ತೆ ಅಲ್ಲಿಗೂ ಕೂಡ ಅವರು ಸದಸ್ಯರಾಗಿದ್ದರು. ಈ ಒಂದು ಅಮಾನತಾಗಿರೋ ಕಾರಣದಿಂದ ಆ ಒಂದು ಸ್ಥಾಯಿ ಸಮಿತಿಗಳಲ್ಲಿ ಏನಾದರೂ ಸಭೆಗಳು ನಡೆದ್ರೆ ಇವರು ಅಲ್ಲಿದ್ದರೂ ಸದಸ್ಯರಾಗಿದ್ದರೂ ಕೂಡ ಆ ಒಂದು ಸ್ಥಾಯಿ ಸಭೆಗಳಿಗೆ ಹಾಜರಾಗುವಂಥದ್ದಿಲ್ಲ. ನಂತರ ಸದನದ ಕಾರ್ಯಕಲಾಪಗಳ ಪಟ್ಟಿಯಲ್ಲಿ ಅಮಾನತಾದವರ ಹೆಸರಿನಲ್ಲಿ ಯಾವುದೇ ವಿಚಾರವನ್ನು ನಮೂದಿಸುವಂತಿಲ್ಲ. ಅಂದರೆ ಈ 18 ಜನ ಏನು ಶಾಸಕರು BJP ಶಾಸಕರಿದ್ದಾರೆ ಅವರ ಹೆಸರುಗಳನ್ನು ನಮೂದಿಸೋ ಹಾಗಿಲ್ಲ. ಮತ್ತು ಇವರು ಈ ಒಂದು 6 ತಿಂಗಳು ಇಷ್ಟು ಜನ 18 ಶಾಸಕರು ಯಾವುದೇ ಒಂದು ಸೂಚನೆಗಳನ್ನು ಕೊಟ್ಟರು ಅವರ ಸೂಚನೆಗಳು ಎಲ್ಲೂ ನಡೆಯೋದಿಲ್ಲ. ಅವರ ಸೂಚನೆಗಳನ್ನು ಯಾರೂ ಪಾಲಿಸೋ ಹಾಗಿಲ್ಲ ಇವರಲ್ಲಿ. ಮತ್ತು ಇವರು ಸಮಿತಿ ಚುನಾವಣೆಯಲ್ಲೂ ಕೂಡ ಮತ ಹಾಕೋ ಆಗಿಲ್ಲ. ಇದಿಷ್ಟು ಕೂಡ ಈ ಒಂದು ಅಮಾನತಿಂದ ಇವರಿಗೆಲ್ಲವನ್ನು ಪರಿಣಾಮ ಬೀಳ್ತಾ ಇದೆ. ಮತ್ತು ಈ 18 ಶಾಸಕರು ಏನಿದ್ದಾರೆ ಇವರಿಗೆಲ್ಲ, ಅಂದರೆ ಶಾಸಕರಿಗೆಲ್ಲ ದಿನಭತ್ಯ ಅನ್ನೋದು ಕೊಡ್ತಾ ಇರ್ತಾರೆ. ಸೊ ಈ 18 ಜನ ಅಮಾನತಾಗಿರುವಂಥ 18 ಜನ ಶಾಸಕರಿಗೆ ದಿನಭತ್ಯ ಸಿಗೋದಿಲ್ಲ. ಇದಿಷ್ಟು ಕೂಡ ಅವ್ರಿಗಾಗುವಂತಹ ಅನಾನುಕೂಲ. ಈ ಒಂದು ವಿಚಾರವಾಗಿ BJP ಶಾಸಕರನ್ನು ಯಾಕೆ ನಿಮ್ಮನ್ನೆಲ್ಲ ಸಸ್ಪೆಂಡ್ ಮಾಡಿದ್ರು ಅಂತ ವಿಚಾರಿಸಿದಾಗ ಅವ್ರೇನು ಹೇಳ್ತಿದ್ದಾರೆ, ಕಾಂಗ್ರೆಸ್ ಅವರ ಬಂಡವಾಳಗಳನ್ನು ನಾವೆಲ್ಲಿ ಬಯಲಿಗೆ ಎಳೆದ್ಬಿಡ್ತೀವೋ, ಅವರ ಹನಿ ಟ್ರ್ಯಾಪ್ಗಳು ವಿಚಾರಗಳನ್ನು ಎಲ್ಲಿ ಆಚೆಗೆ ಹಾಕ್ಬಿಡ್ತೀವೋ ಅನ್ನೋ ಒಂದು ರೀಸನ್ಗೆ ನಮ್ಮನ್ನು ಸಸ್ಪೆಂಡ್ ಮಾಡಿಸಿದ್ದಾರೆ ಅಂತ BJP ಅವರು ಹೇಳ್ತಿದ್ದಾರೆ. ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ ಅದೇ ದಿನಪೂರ್ತಿ ಕಲಾಪವನ್ನು ಹಾಳು ಮಾಡಿದ್ರು, ಒಂದು ಒಳ್ಳೆಯ ವಿಚಾರಗಳನ್ನು ಚರ್ಚೆ ಮಾಡೋಕ್ಕಾಗ್ತಾ ಇಲ್ಲ. ಅದರಲ್ಲದೆ ಸದನದಲ್ಲಿ ಒಂದು ರೀತಿಯಾಗಿ ಗೂಂಡಾವರ್ತನೆಗಳ ಥರ ಸ್ಪೀಕರ್ ಮೇಲೆ ಪೇಪರ್ಗಳನ್ನು ಎಸೆಯೋದು, ಈ ರೀತಿ ಎಲ್ಲ ಹಾರಾಡಿ ಕಿರ್ಚಾಡಿ ಮಾತಾಡ್ತಾಯಿದ್ರು. ಅದರಿಂದ ಸ್ಪೀಕರ್ ಅವರು ಸಸ್ಪೆಂಡ್ ಮಾಡಿದ್ದಾರೆ ಅಂತ ಇವರೊಂದು ಕಡೆ ಹೇಳ್ತಿದ್ದಾರೆ. ನೋಡೋಣ ಯಾವ ಒಂದು ರೀಸನ್ಗೆ ಇವರು ಸಸ್ಪೆಂಡ್ ಆಗಿದ್ದಾರೆ. ಒಟ್ಟಿನಲ್ಲಿ ಇವರು ಸಸ್ಪೆಂಡ್ ಆಗಿರೋದ್ರಿಂದ ಇಷ್ಟೆಲ್ಲ ಅನಾನುಕೂಲಗಳಂತೂ ಇದೆ. ಇದರಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದು ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ವೀಕ್ಷಕರೇ, ಇವತ್ತು ಕರ್ನಾಟಕ ಬಂದ್ ನಡೀತಾ ಇದೆ. ವಿಚಾರ ಮರಾಠಿ ಪುಂಡಾಟಿಕೆ ಹೆಚ್ಚಾಗಿತ್ತು. ಮೊನ್ನೆ ನಮ್ಮ ಕರ್ನಾಟಕದ ಬಸ್ ಕಂಡಕ್ಟರ್ ಮೇಲೆ ಕರ್ನಾಟಕದಲ್ಲೇ ಮರಾಠಿಗರು ಹಲ್ಲೆ ಮಾಡಿದ್ದು ವಿಚಾರವಾಗಿ ಇವತ್ತು
ಕೆಲವು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿದರು. ಒಂದಷ್ಟು ಜನ ಬಂದ್ಗೆ ಬೆಂಬಲವನ್ನು ಸೂಚಿಸಿದರೆ ಇನ್ನೊಂದಷ್ಟು ಜನ ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ. ಇದಲ್ಲದೆ ಸರ್ಕಾರ ಕೂಡ ಈ ಒಂದು ಬಂದನ್ನು ಹಿಂತೆಗೆದುಕೊಳ್ಳಿ ಅಂತ ಕೂಡ ಮನವಿ ಮಾಡಿತ್ತು. ಈ ಒಂದು ಕೆಲವು ಸಂಘಟನೆಗಳು ಏನು ಬಂದು ಕರೆ ನೀಡಿದರು ಅವರಿಗೆ. ಕಾರಣ ಮಕ್ಕಳಿಗೆ ಎಕ್ಸಾಮ್ಸ್ಗಳು ನಡೀತಾ ಇದೆ, ಶಾಲಾ ಕಾಲೇಜುಗಳಿಗೆ ಹೋಗೋಕ್ಕೆ ತೊಂದರೆ ಆಗುತ್ತೆ. ಈ ಒಂದು ಎಕ್ಸಾಮ್ ನಡೀತಾ ಇರುವಂತಹ, ಪರೀಕ್ಷೆ ನಡೀತಿರುವಂತಹ ಸಂದರ್ಭದಲ್ಲಿ ಈ ರೀತಿ ಬಂದ್ ಮಾಡಿದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ, ಹಾಗಾಗಿ ಬೇಡ ಅಂತ ಮನವಿ ಮಾಡಿದರೂ ಕೂಡ ಕೆಲವು ಸಂಘಟನೆಗಳು ಬಂದ್ಗೆ ಕರೆ ನೀಡಿದರು, ನಡೀತಾ ಇದೆ ಕೂಡ. ಇನ್ನು ಹಲವಾರು ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ. ಅದರಲ್ಲೂ ಕರವೇ ನಾರಾಯಣಗೌಡರ ಬಣ ಮುಖ್ಯವಾಗಿ ಅವರು ಈ ಒಂದು ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ. ಇನ್ನು ಎಂದಿನಂತೆ ಮಾಮೂಲಿ KSRTC BMTC ಬಸ್ಸುಗಳು ಓಡಾಡ್ತಾ ಇದ್ದಾವೆ, ಆಟೋಗಳಿದ್ದಾವೆ. ದಿನನಿತ್ಯ ಯಾವ ರೀತಿ ನಡೀತಿತ್ತು ಅದೇ ರೀತಿಯೇ ನಡೀತಾ ಇದೆ ಇವತ್ತು ಕೂಡ. ಒಂದಷ್ಟು ಬಿಸಿ ಏನಿಲ್ಲ, ಬಂದು ಬಿಸಿ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದು ಕಡೆ ಅಂದರೆ ಈ ಮೆಜೆಸ್ಟಿಕ್ಕು ಈ ಭಾಗಗಳಲ್ಲಿ ಸ್ವಲ್ಪ ಈ ಒಂದು ಬಂದನ್ನ ಬಿಸಿ ಇದೆ ಅಂತ ಹೇಳ್ಬೋದು. ಆದರೆ ಸ್ವಲ್ಪ ಮಟ್ಟಿಗೆ ಒಂದಷ್ಟು ಜನ ಕನ್ನಡ ಪರ ಹೋರಾಟಗಾರರು ಕೆಲವೊಂದು ಅಂಗಡಿಗಳನ್ನು ಏನು ಅಂಗಡಿ ತೆಗ್ದಿದ್ರು ಅವರನ್ನು ಅಂಗಡಿಗಳನ್ನು ಮುಚ್ಚಿಸಿ ಯಾಕೆ ತೆಗ್ದಿದ್ದೀರಾ, ಬಂದಿದೆ ಅಲ್ವಾ ಇವತ್ತು, ಈ ರೀತಿ ನಡೆದಾಗ ಪೊಲೀಸರು ಆ ಭಾಗಕ್ಕೆ ಬಂದು ಪೊಲೀಸ್ ಹಾಗೂ ಕನ್ನಡ ಪರ ಸಂಘಟನೆಗಳ ಮಧ್ಯ ಸ್ವಲ್ಪ ಮಾತಿನ ಜಟಾಪಟಿ ನಡೆದಿದೆ. ಬಟ್ ಈಗ ಶಾಂತಿಯುತವಾಗಿದೆ. ಅದು ಬಿಟ್ಟು ಬೇರೆ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀತಾ ಇಲ್ಲ. ಅಷ್ಟರ ಮಟ್ಟಿಗೆ ಹೇಳ್ಬೇಕಂದ್ರೆ ಯಾವುದೇ ರೀತಿಯಾಗಿ ಬಂಧನ ಬಿಸಿ ಇಲ್ಲ ಅಂತಲೇ ಹೇಳ್ಬೋದು. ಖಾಸಗಿ ಶಾಲಾ ಬಸ್ಗಳು ಓಡಾಡ್ತಾ ಇದೆ, ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ, ಪ್ರತಿಯೊಂದು ಕೂಡ ಎಂದಿನಂತೆ ಇದೆ. ಎಲ್ಲ ಒಂದು ಬೀದಿ ಬದಿ ವ್ಯಾಪಾರಿಗಳು ಕೂಡ ಓಡಾಡ್ತಾ ಇದ್ದಾರೆ, ಅಂಗಡಿ ಮುಂಗಟ್ಟುಗಳು ತೆಗ್ದಿದ್ದಾರೆ. ಎಲ್ಲ ಒಂದು ಕಡೆ, ಕೆಲವೊಂದೆರಡು ಕಡೆ ಅಷ್ಟೇ ಈ ಒಂದು ಬಂದು ಬಿಸಿ ಇದೆ. ಇನ್ನು ಮಿಕ್ಕಿದಂತೆ ಮಾಮೂಲಿ ಇದೆ ಅಂತಲೇ ಹೇಳ್ಬೋದು. ನೋಡೋಣ ಸಂಜೆವರೆಗೂ ಈ ಒಂದು ಬಂದು ಮುಂದುವರಿಯುತ್ತೆ. ಸಂಜೆವರೆಗೂ ಇನ್ನು ಯಾವ ರೀತಿಯಾದಂತಹ ಬಂದು ಬಿಸಿ ತಟ್ಟಬಹುದಾ ಅಥವಾ ಇದೇ ರೀತಿ ಇರುತ್ತಾ ಅಂತ ಕಾದು ನೋಡೋಣ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.